ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೂ ನೋಟಿಸ್ ಕೊಡ್ತಾರಾ ಅಂತ ಎಸ್ಐಟಿಯಿಂದ ನಾಗೇಂದ್ರ ಆಪ್ತ ನಾಗರಾಜ್ ತೀವ್ರ ವಿಚಾರಣೆ ಆಗ್ತಾ ಇದೆ. ಹೈದರಾಬಾದ್ನ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಬೆಂಗಳೂರಿನ ಚಿನ್ನದ ವ್ಯಾಪಾರಿಗೆ ಸಂದಾಯವಾಗಿರುವಂತಹ ಮಾಹಿತಿಯನ್ನ ನಾಗರಾಜ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಈ ಬಗ್ಗೆ ತನಿಖೆ ಚುರುಕುಗೊಳಿಸ್ತಾ ಇರುವಂತಹ ಎಸ್ಐಟಿ ತಂಡ ಮತ್ತೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಈ ಎಲ್ಲದರ ನಿಟ್ಟಿನಲ್ಲಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಸದ್ಯಕ್ಕೆ ಇದೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಮಾಜಿ ಸಚಿವ ನಾಗೇಂದ್ರಗೆ ನೋಟಿಸ್ ನೀಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಸೊ ಯಾವಾಗ ಆಗುತ್ತೆ ಆ ಕೆಲಸ, ಇದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಸಭಾ ಖಂಡಿತವಾಗಿ, ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಹೇಳಿಕೆಗಳನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಸತ್ಯನಾರಾಯಣ ಅಂತ ಏನು ಆರೋಪಿ ಇದ್ದಾರೆ, ಈ ಆರೋಪಿ ಜೊತೆಗೆ ನಾಗರಾಜ್ ನೆಕ್ಕುಟ್ಟಿ ಇಬ್ಬರು ಸಹ ಹೇಳಿಕೆಗಳನ್ನ ತಾಳೆ ಮಾಡಿ ನೋಡಿದಾಗ ಇಬ್ಬರದು ಕೂಡ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಈ ಹಿನ್ನೆಲೆ ಎಲ್ಲೋ ಒಂದ್ ಕಡೆ ಏನು ನಿಗಮ ಮಂಡಳಿಯ ಅಂದ್ರೆ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷ ಪದ್ಮನಾಭ ಅವರನ್ನ ಆಯ್ಕೆ ಮಾಡಿದ್ದೆ ನಾಗರಾಜ್ ನೆಕ್ಕುಂಟಿ ಅವರ ಅನ್ನುವಂತಹ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ಶುರುವಾಗಿರುವಂತಹದ್ದು. ಯಾಕೆ ಈ ನಾಗರಾಜ್ ನೆಕ್ಕುಂಟಿ ಅವರು ಈಗಾಗಲೇ ಸಚಿವರ ಒಂದು ನಾಗೇಂದ್ರ ಅವರ ಒಂದು ಪಿ ಆಗಿದ್ರು. ಹಾಗಾಗಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಅವರ ಹೇಳಿಕೆಯ ಮೇರೆಗೆ ಇವೆಲ್ಲವೂ ಕೂಡ ನಡೀತಾ ಇತ್ತ ಅನ್ನುವಂತಹ ಅನುಮಾನದ ಮೇರೆಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅವರಿಗೆ ಅಂದ್ರೆ ನಾಗೇಂದ್ರ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವಂತ ಎಲ್ಲಾ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.